ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದ್ಬಿಟ್ಟು ಉಪ್ಸಾರು, ಅವರೆಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ. ಅವರೆಕಾಳು ಮತ್ತು ಬೀನ್ಸ್ ಹಾಕ್ಬಿಟ್ಟು ಸೂಪರಾಗಿರುತ್ತೆ. ಅವರೆಕಾಳೆಲ್ಲ ಬೇಯಿಸ್ಕೊಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಗೆಡ್ಡೆ ಈರುಳ್ಳಿ, ಸೊ ಎಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳಿ. ಒಂದು ಹಂಚು ಮೇಲೆ ಹಾಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಜೀರಿಗೆ, 2 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಣಸು ಮತ್ತು ಸುಟ್ಕೊಂಡಿರುವಂತಹ ಮೆಣಸಿನಕಾಯಿ. ನೋಡಿ, ನಾನು ಆಲ್ರೆಡಿ ಸುಟ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಒಂದು 10 ತೊಗೊಂಡಿದ್ದೀನಿ. ಟೊಮೊಟೊ ಕೂಡ ನಾನು ಸುಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸುಟ್ಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಸಾರಿದು. ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ರುಬ್ಕೊಳ್ಳಿ. ಸ್ವಲ್ಪ ಕೊಬ್ಬರಿ ತೊಗೊಳ್ಳಿ, ಅರ್ಧದಲ್ಲಿ ಅರ್ಧ ತೊಗೊಳ್ಳಿ. ಸೊ ನೋಡಿ, ನಾನು ಬೀನ್ಸು ಮತ್ತು ಅವರೆಕಾಳನ್ನ ಬಸ್ದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ 1 ಸ್ಪೂನ್ ಹಾಕೋಬೇಕು. ನೀವು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, 1 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು. ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ ಸಾಂಬಾರು ತಿಕ್ನೆಸ್ ಬರೋಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಿಂಪಲ್ಲಾಗಿಯೇ ನೋಡಿ, ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತೆ ಗ್ರೈಂಡ್ ಆದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಬಿಟ್ಟು ಇನ್ನೊಂದು ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ. ಸೊ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ, ನೋಡಿ ಇವಾಗ ರುಬ್ಕೊತಾ ಇದ್ದೀನಿ. ಸೊ ಫಸ್ಟು ಡ್ರೈ ಫ್ರೈ ಆಗಿರೋದನ್ನ ಸಣ್ಣಕ್ಕೆ ರುಬ್ಕೊಳ್ಳಿ. ಆಮೇಲೆ ಬೇಯಿಸಿರುವಂಥ ಕಾಳನ್ನ 1 ಕಪ್ಪಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಇದನ್ನು ಪಲ್ಯಕ್ಕೆ ಕೂಡ ಇನ್ನೊಂದು ಸ್ಟವ್ ಮೇಲೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಮಾಮೂಲಿ ಈರುಳ್ಳಿ ಮತ್ತು ನಾನು ಸ್ವಲ್ಪ ರುಬ್ಬಿಟ್ಕೊಂಡಿರುವಂತಹ 1 ಕಪ್ಪಷ್ಟು ನಾನು ಮಸಾಲ ಎತ್ಕೊಂಡಿರ್ತೀನಿ. ರುಬ್ಬಿರ್ತೀವಲ್ಲ, ಅದನ್ನು ಪಲ್ಯದಲ್ಲಿ ಹಾಕಬೇಕು. ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ, 1 ಕಪ್ಪಷ್ಟು, ಒಂದು ಸೋಟು ಅಂತಲೇ ಹೇಳ್ಬೋದು. ಸೊ ಅದು ಚೆನ್ನಾಗಿ ಬರುತ್ತೆ ಟೇಸ್ಟು. ಹಂಗಾಗಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಹಂಗೆ ಒಗ್ಗರಣೆ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಈ ಥರ ಎಣ್ಣೆಲಿ ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಕಾಳನ್ನ ಹಾಕಬೇಕು. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಫ್ರೈ ಮಾಡಿ ಒಂದು ಮಿಕ್ಸಿಂಗ್ ಕೊಡಿ. ಸೊ ನೀವು ಬೇಕಿದ್ದರೆ ಕೊಬ್ಬರಿ ಮಾತ್ರ ಸಣ್ಣಕ್ಕೆ ತುರಿದ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಡ್ರೈ ಆಗಿ ಹಾಕಿ, ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಸೊ ನಾನು ಹಾಕಿದ್ದೀನಿ ಸ್ವಲ್ಪ. ಇಷ್ಟೇ, ಇದು ಪಲ್ಯ ಮುಗೀತು. ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸೊ ನಾನು ಯಾವುದೇ ಒಂದು ಮಸಾಲ ಹಾಕಲ್ಲ. ಸೊ ಸಿಂಪಲ್ಲಾಗಿ ಮಾಡ್ತೀನಿ, ಸಖತ್ತು ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಒಂದು ಮಿಕ್ಸಿಂಗ್ ಕೊಡ್ತೀನಿ. ಸೊ ಪಲ್ಯ ರೆಡಿ. ಸಾಂಬಾರು ಕೂಡ ಈ ಕಡೆ ರುಬ್ಕೊಂಡಿರುವಂಥ ಮಸಾಲಾನ ಹಾಕಿದೆ. ಸೊ ಅದು ಕೂಡ ಸ್ವಲ್ಪ ಕುದಿಬೇಕು. ಒಂದು 10-5 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು 2 ನಿಮಿಷ ಕುದಿಸಿ ಇಳಿಸಿ. ಸೊ ಉಪ್ಪು ಸಾಂಬಾರು ರೆಡಿ. ಸೊ ನನ್ನ ಮಗ ನೋಡ್ತಾ ಇರ್ಬೋದು, ನಮ್ಮ ಅತ್ತೆಗೆ ನಾನು ವರಮಹಾಲಕ್ಷ್ಮಿಗೆ ಅಂದ್ಬಿಟ್ಟು ಹೊಸದು ಒಂದು ಒಲೆ ಹಾಕ್ಕೊಂಡಿದ್ದೆ. ಅದನ್ನು ಬಿಚ್ಚಿಕ್ತಾ ಇದ್ದೆ. ಸೊ ಅದನ್ನು ಅವ್ರ ಅಜ್ಜಿಗೆ ಹಾಕ್ತಾಯಿದ್ದ ಅವನು. ಅವ್ರ ಅಜ್ಜಿ ಬೇಡ ಅಂತ ಇತ್ತು, ಇವನು ಹಾಕ್ತಾಯಿದ್ದ. ಅವ್ರ ಅಜ್ಜಿ ಬಿಚ್ಚಿಟ್ಟಿದ್ರು. ಅದು ಸ್ವಲ್ಪ ಗಲೀಜಾಗಿತ್ತು, ತೊಳೆಯೋಣ ಅಂದ್ಬಿಟ್ಟು ಬಿಚ್ಚಿಟ್ಟಿದ್ರು ಅವರು, ತೊಳಿಬೇಕಂದ್ಬಿಟ್ಟು. ಸೊ ಆ ಟೈಮಲ್ಲಿ ಇವನು ನಾನು ಹಾಕ್ಕೊಂಡಿರೋವಂಥ ಒಲೆ ಬಿಚ್ಚಿರೋದನ್ನ ಅವ್ರ ಅಜ್ಜಿಗೆ ಹಾಕ್ತಾಯಿದ್ದ. ನೋಡಿ, ಹಾಕಿದ್ದಾನೆ ಕಷ್ಟಪಟ್ಟು, ಎಳೆದಾಡಿಕೊಂಡು ಕಿರ್ಚಾಡಿಕೊಂಡು ಕೂಗಾಡಿಕೊಂಡು ಹಂಗೆ ಹಿಂಗೆ ನೋಡಲಿ ಕೈಯೆಲ್ಲ ಹಿಡಿದು ಎಳೆದ್ಬಿಟ್ಟು ಅವ್ರ ಅಜ್ಜಿಗೆ ಹಾಕ್ತಾಯಿದ್ದ. ಸೊ ಎಳೆದಾಡ್ಕೊಂಡೆಲ್ಲ ಹಾಕ್ತಾಯಿದ್ದ. ಅವರೆಲ್ಲ ಹಂಗೆ ಕೂಗಾಡೋದು ನೋಡಿ ನಮ್ಮಲ್ಲಿ ಅಜ್ಜಿ ಕೂಡ ಬೊಗಳ್ತಾ ಇತ್ತು, ಏನು ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು. ಸೊ ಒಳಗಡೆ ಬಂದ್ಬಿಟ್ಟು ಅದು ಬಂದಮೇಲೆಲ್ಲ ಸೈಲೆಂಟ್ ಆಗಿಬಿಟ್ರು. ಜೋರಾಗಿ ಬೊಗಳುತ್ತೆ ಅದು. ಮನೆಯಲ್ಲಿ ಕಿರ್ಚಾಡಿದ್ರೆ ನಾವು ಜಗಳ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಜೋರಾಗಿ ಸೌಂಡ್ ಮಾಡುತ್ತೆ ಅದು. ಸೊ ನೋಡಿ, ನಮ್ಮ ಅತ್ತೆ ಬಿಚ್ತೀನಿ ಬಿಡೋ, ನಂಗೆ ನಾಚಿಕೆ ಆಗುತ್ತೆ, ಬಿಡೋ ಅಂತ ಹೇಳ್ತಾ ಇತ್ತು. ಇವನು ಆದರೆ ಬಿಡವ, ಚೆನ್ನಾಗೈತೆ ಬಿಡು ಅಂದ್ಬಿಟ್ಟು. ಸೊ ಇಬ್ಬರು ವಿವಾದ ಮಾಡ್ತಾಯಿದ್ರು. ನಾನು ಇರಲಿ, ಸೊ ಫನ್ನಿಯಾಗಿದೆ ಅಂದ್ಬಿಟ್ಟು ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ಸೊ ಇರಲಿ ನೆನಪಿಗೆ. ಸೊ ನನ್ನ ಸಬ್ಸ್ಕ್ರೈಬರೆಲ್ಲ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು. ಸೊ ಅವರಿಗೋಸ್ಕರ ನಾನು ಇದೊಂದು ವೀಡಿಯೋ ಮಾಡಿದ್ದೀನಿ. ಅವರು ಫನ್ನೀಸ್ ವೀಡಿಯೋಸ್ ಇದು. ಹಾಗಾಗಿ ಚೆನ್ನಾಗಿದ್ದಾರೆ, ಇವಾಗ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಯಾವುದೇ ಥರ ಹುಷಾರು ತಪ್ಪಿಲ್ಲ. ಅವರು ಫುಲ್ ಕ್ಲಿಯರಾಗಿ ಹುಷಾರಾಗಿದ್ದಾರೆ ಅವರು. ಸೊ ನನ್ನ ಮಗಳು ಕೂಡ ಇರಲಿ ಬಿಡಜ್ಜಿ ಅಂತ ಹೇಳ್ತಾ ಇದ್ಲು ಅವಳು. ಸೊ ಫ್ರೆಂಡ್ಸ್, ಇವಾಗ ನೋಡಿ, ಇಲ್ಲೊಂದು ದೇವ್ರದ್ದು ಉತ್ಸವ ಇದೆ, ಮೆರವಣಿಗೆ ಇದೆ, ನೋಡಕ್ಕೆ ಹೋಗ್ತಾ ಇದ್ದೀವಿ. ಓಂ ಶಕ್ತಿ ಇದು. ನನ್ನ ಫ್ರೆಂಡು ಕೂಡ ಇದ್ದಾಳೆ, ವರ್ಷ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ಇವಾಗ ನೋಡಿ ತೋರಿಸ್ತೀನಿ ಇವಾಗ.
ಸೊ ನೋಡಿದ್ರ ಫ್ರೆಂಡ್ಸ್ ಯಾವ ಥರ ಇತ್ತು ಅಂದ್ಬಿಟ್ಟು ಪೂಜೆ. ಕೆಲವ್ರು ನಂಬಲ್ಲ ನೋಡಿ, ದೇವ್ರು ಬರುತ್ತೆ ಹಂಗೆ ಹಿಂಗೆ ಅಂತ ನಂಬಲ್ಲ ನೋಡಿ. ಸೊ ಇವಾಗ ನಾನು ಡೈರೆಕ್ಟಾಗಿ ತೋರಿಸ್ದೆ. ಇವಾಗ ನಾನು ನಂಬ್ತೀನಿ, ಯಾಕಂದರೆ ನಾನು ದೊಡ್ಡವರಾದರೆ ನಾಟಕ ಆಡ್ತಾರೆ ಅನ್ಬೋದು, ಚಿಕ್ಕ ಮಕ್ಳಿಗೆ ನಾಟಕ ಆಡೋಕ್ಕೆ ಬರುತ್ತಾ, ಮಕ್ಕಳಿಗೆಲ್ಲ ಬರ್ತಾಯಿತ್ತು. ನಾನು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು, ಲೇಟಾಗಿ ಹೋಗಿದ್ದಕ್ಕೆ ಸೊ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸೊ ನೋಡಿ, ಬಾಯ್. ಸೊ ಮತ್ತು ನಾನು ಮತ್ತು ಪಕ್ಕದ ಮನೆಯವರು, ಕೆಳಗಡೆ ಮನೆಯವರು, ನಮ್ಮ ಮನೆ ಪಕ್ಕದಲ್ಲಿರೋರು. ಸೊ ಅವರಲ್ಲಿ ಚಂದಾಪುರ ಹತ್ರ ಒಂದು ಮಾಲ್ ಓಪನ್ ಆಗಿದೆ, ಹೋಗೋಣ ಬಾ ಬಾ ಅಂತ ಫೋರ್ಸ್ ಮಾಡ್ತಾಯಿದ್ರು. ಸೊ ಹೋಗಿದ್ವಿ. ನನಗಂತೂ ಈ ಥರ ನೋಡೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಕೆಲವು ಐಟಮ್ ಕೂಡ ಪರ್ಚೇಸ್ ಮಾಡಿದೆ, ಅದನ್ನು ನಾನು ತೋರ್ಸೋಕ್ಕಾಗಲಿಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನು ತೊಗೊಂಡೆ ಅಂದ್ಬಿಟ್ಟು. ತೋರ್ಸೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಕೆಲವು ಐಟಮ್ಗಳು ತೊಗೊಂಡೆ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಗಂಟೆ ಕೂಡ ಅದು ಪಿಂಗಾಣಿ ಒಳಗೇನೆ ಗಂಟೆ ಇದೆ. ಫಸ್ಟ್ ಟೈಮ್ ನೋಡಿದ್ದು ನಾನು. ಸೊ ಚೆನ್ನಾಗಿರೋ, ಸೊ ತುಂಬ ಚೀಪಲ್ಲಿ, ತುಂಬ ಕಮ್ಮಿ ರೇಟು. ಸೊ 150 100 ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ. ಸೊ ಮಕ್ಕಳು ನಾವು ಎಲ್ಲ ಹೋಗಿದ್ವಿ. ಸೊ ನಾನೊಂದು ಟೀ ಕುಡಿಯೋಕ್ಕೆ ಒಂದು ಸೆಟ್ಟು ತೊಗೊಂಡೆ. ಸೊ ಅದೇ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸೊ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅವ್ರು ಕರೆದ್ರೆಲ್ಲ ಬಲವಂತ ಮಾಡಿ, ಸೊ ಹಂಗಾಗಿ ಹೋದ್ವಿ, ಅದನ್ನು ತೊಗೊಂಡ್ವಿ. ಅವರು ಕೂಡ ತೊಗೊಂಡ್ರು, ನಾನು ಕೂಡ ತೊಗೊಂಡೆ. ಸೊ ಚೆನ್ನಾಗಿತ್ತು. ಹೋದರೆ ನೋಡಿ ಹಿಂಗೆ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ. ಒಂದು ಕಡೆ ಹೋದ್ಮೇಲೆ ಖರ್ಚಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಮತ್ತು ನಾವು ಕೂಡ ಅಲ್ಲಿ ಒಳಗಡೆ ಹೋದ್ಮೇಲೆ ಎಕ್ಸಿಬಿಷನ್ ಎಲ್ಲ ಇತ್ತು, ಮಕ್ಕಳಿಗೆಲ್ಲ ಆಟ ಆಡ್ಲಿಕ್ಕೆ ಬಿಟ್ವಿ. ನೋಡ್ತಾ ಇರ್ಬೋದು. ಸೊ ಅಲ್ಲಿ ಡಿಸ್ಕೌಂಟ್ ಎಲ್ಲ ಏನಿಲ್ಲ. ಸೊ ಓನ್ಲಿ ಫಿಕ್ಸೆಡ್. ಸೊ ಅವ್ರು ಕೇಳಿದಷ್ಟು ಅಮೌಂಟ್ ಬರಬೇಕು. ಸೊ ಡ್ರೆಸ್ಸಸ್ ಎಲ್ಲ ತೊಗೊಂಡ್ರೆ 10% ಡಿಸ್ಕೌಂಟ್ ಅಂತ ಹೇಳಿದರು. ಸೊ ಒಂದು ಟಾಪ್ ಬಂದ್ಬಿಟ್ಟು 700 800 ಇತ್ತು. ಸೊ ಎಲ್ಲ ಡಿಸ್ಕೌಂಟು ಅಂತ ಹೇಳಿ 100 ರೂಪೀಸ್ ಅಷ್ಟೇ ಕಮ್ಮಿ ಮಾಡಿದ್ರು. ಸೊ ನಾವು ತೊಗೊಳ್ಳಿಲ್ಲ. ಸೊ ಬೇಡ ಬಿಡು, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ಹಾಗಾಗಿ Incoming voice call from RR. ಸೊ ಅಲ್ಲಿ ಪ್ರತಿಯೊಂದು ಕೂಡ ಇದು. ಸೊ ವಿಡಿಯೋ ಮಕ್ಕಳು ಯಾರೋ ಉಲ್ಟಾ ಮಾಡಿಬಿಟ್ಟಿದ್ದಾರೆ, ಸಾರಿ. ಸೊ ಅದು ಹೆಂಗೆ ಉಲ್ಟಾಯ್ತೋ ಗೊತ್ತಾಗಲಿಲ್ಲ. ಸೊ ನನಗೂ ಕೂಡ ಗೊತ್ತಾಗಿಲ್ಲ ಎಡಿಟ್ ಮಾಡುವಾಗ. ಚೆನ್ನಾಗಿತ್ತು. ಪ್ರತಿಯೊಂದು ಐಟಮ್ ಇದೆ, ಮಕ್ಕಳಿಂದ ಹಿಡಿದು ದೊಡ್ಡವರು. ಸೊ ಕಿಚನ್ ಐಟಮ್ಸು, ಸೊ ಪ್ರತಿಯೊಂದು ಮ್ಯಾಟಿಂದ ಹಿಡಿದು ಎಲ್ಲ ಇತ್ತು. ನನಗಂತೂ ಆ ಥರ ನೋಡೋಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿದ್ವಿ. ಎಷ್ಟು ನಾವು 1 ಗಂಟೆ ಅಲ್ಲ 2 ಗಂಟೆಗೇನೋ ಹೋಗಿದ್ವಿ. ಸೊ ನಾವು ಬರೋ ಅಷ್ಟೊತ್ತಿಗೆ 6:30 ಆಯಿತು. ಸೊ ನಾವು ನಡ್ಕೊಂಡೇ ಬಂದ್ವಿ. ಹೋಗುವಾಗ ಆಟೋದಲ್ಲಿ ಹೋದ್ವಿ, ಬರುವಾಗ ನಡ್ಕೊಂಡೇ ಬಂದ್ವಿ ನಾವು. ಸೊ ಏನೋ ಚೆನ್ನಾಗಿತ್ತು ಎಂಜಾಯ್ಮೆಂಟು. ಸೊ ನೋಡ್ತಾ ಇರ್ಬೋದು. ಸೊ ಫುಲ್ಲು ಪ್ಯೂರ್ ಕಾಟನ್ ಸ್ಯಾರಿ ಅದು. ಸೊ ಎಲ್ಲ ಬಂದ್ಬಿಟ್ಟು ಕಾಸ್ಟ್ಲಿ ಐಟಮ್ ಮಾತ್ರ ಸೂಪರಾಗಿತ್ತು. ಕ್ವಾಲಿಟಿ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಹೋಗಿ ಬಂದ್ವಿ. ಸಖತ್ತಾಗಿತ್ತು ಮಾತ್ರ ಹೋಗಿದ್ದು. ನನ್ನ ಮಗಳು ಕೂಡ ಅಲ್ಲಿ ಸರ ಎಲ್ಲ ನೋಡ್ತಿದ್ಲು. ಹಾಕೊಳ್ಳಲ್ಲ ಏನಿಲ್ಲ, ಅವಳು ಎಲ್ಲ ನೋಡ್ತಾಳೆ, ಬೇಕು ಅಂತಾಳೆ. ಸೊ ಯೂಸ್ ಮಾಡಲ್ಲ. ಸೊ ಯಾವಾಗಲೂ ಒನ್ ಟೈಮ್ ಬರ್ಡೇಗೋ ಇಲ್ಲ ಸೊ ಏನಾದರೂ ಒಂದು 10 ನಿಮಿಷ 15 ನಿಮಿಷ ಹಾಕೊತಾಳೆ ಅಷ್ಟೇ, ಮತ್ತು ತೆಗೆದುಬಿಡ್ತಾಳೆ ಚುಚ್ಚುತ್ತೆ ಅಂದ್ಬಿಟ್ಟು. ಸೊ ಇವರೇ ನೋಡಿ ನಮ್ಮ ಪಕ್ಕದ ಮನೆಯವ್ರ ಫ್ರೆಂಡ್ ಅಂತಲೇ ಹೇಳ್ಬೋದು. ಇವರು
ಕರೆದ್ರು ಫೋರ್ಸ್ ಮಾಡಿ ಮತ್ತಿನ್ನು ಬರಲ್ಲ ಅಂದರೆ ಸೊ ಅವ್ರಿಗೂ ಬೇಜಾರಾಗುತ್ತೆ. ಮಕ್ಕಳು ಕೂಡ ನನ್ನ ಮಕ್ಕಳು ಊರಿಗೆ ಮುಂಚೆ ಹೊರಟು ನಿಂತಿದ್ರು. ಸೊ ಅವ್ರಿಗೂ ಬೇಜಾರಾಗಬಾರ್ದಲ್ಲ, ಯಾವಾಗಲೂ ಮನೇಲೇ ಇರ್ತಾರೆ. ಸೊ ಸಂಡೇ ಬೇರೆ ಅಲ್ಲ, ಸರಿ ಅಂದ್ಬಿಟ್ಟು ನಾನು ಕೂಡ ಹೋಗಿದ್ದಕ್ಕೆ ಸ್ವಲ್ಪ ಹಂಗೆ ಶಾಪಿಂಗ್ ಮಾಡಿಕೊಂಡು ಮಕ್ಕಳಿಗೆ ಎಲ್ಲ ಜಾಯಿಂಟ್ ವೀಲ್ ಮತ್ತು ಸೊ ಬೋಟು ಏನೇನೋ ಎಲ್ಲ ಆಟ ಆಡಿದರು. ಸೊ ಬಂದ್ವಿ. ಚೆನ್ನಾಗಿತ್ತು. ಉಲ್ಲಂದು ಸ್ವೆಟರ್ಸ್ ಎಲ್ಲ ಇದ್ವು. ಪ್ರತಿಯೊಂದು ಐಟಮ್ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಸೊ ನಾನು ಇದು ಎಲ್ಲಿ ನೋಡಿದೆ ಲಾಸ್ಟ್ ಟೈಮ್ ಅಂತ ಅಂದರೆ ನಾವು ಮಡಿಕೇರಿ ಸೈಡು ಅಲ್ಲಿ ನೋಡಿದ್ವಿ ಈ ಥರದ್ದೆಲ್ಲ. ನನ್ನ ಮಗಳು ನೋಡಿ ಒಂದು ಶೂ ಬಂದುಬಿಟ್ಟದು 300 ರೂಪೀಸು, ಕಮ್ಮಿ ಮಾಡೋದೇ ಇಲ್ಲ ಅಂದರು ಅವರು. ಸೊ ನಾನು ಪಪ್ಪ ಇಲ್ಲ ಬಾ ನೆಕ್ಸ್ಟ್ ಟೈಮ್ ಬರೋಣ, ಪಪ್ಪಂಗೆ ಕರ್ಕೊಂಡು ಅಂದ್ಬಿಟ್ಟು ಕರ್ಕೊಂಬಂದೆ. ಸೊ ಲೈಟಾಗಿ ಸಿಂಪಲ್ಲಾಗಿ ಹೋಗಿದ್ದಕ್ಕೇ ಸೊ 2-2.5 ಸಾವಿರ ಖರ್ಚಾಗೋಯಿತು. ಇನ್ನು ಅದೆಲ್ಲ ತೊಗೊಂಡಿದ್ರೆ ಅಷ್ಟೇ. ಮತ್ತು ಸೊ ನಮ್ಮ ಮನೆಯವರು ಸೊ ಬಿಟ್ಟಿಲ್ಲ. ಮತ್ತು ನಾನು ನೆಕ್ಸ್ಟ್ ಟೈಮ್ ಸಾಯಂಕಾಲ ಬಂದಾಗ ಮತ್ತೆ ಕರ್ಕೊಂಡೋದೆ ಅವ್ರನ್ನ. ಸೊ ಮತ್ತು ತಿರ್ಗಾ ಶಾಪಿಂಗ್ ಮಾಡ್ಕೊಂಬಂದ್ವಿ. ಅದು 1 ತಿಂಗಳಿರುತ್ತೆ ಅಷ್ಟೇ ಅಂತೆ. ಅದು ಬುಗುರಿ ಕೂಡ ಮ್ಯಾಜಿಕ್ ಬುಗುರಿ ಅಂತೆ ಅದು. ಸೊ ವುಡ್ ಸ್ಪೂನ್ ತೊಗೊಂಡೆ ನಾನು. ಚೆನ್ನಾಗಿತ್ತು. ಪ್ರತಿಯೊಂದು ಐಟಮ್ ಇದೆ ಫ್ರೆಂಡ್ಸ್. ಮಜ್ಜಿಗೆ ಕುಡಿಯೋದು. ಸೊ ಪ್ರತಿಯೊಂದು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಐಟಮ್ ಇಟ್ಟಿದ್ರು. ಸೊ ಪಿಂಗಾಣಿ ಒಂದು ಸೈಡು, ಎಲ್ಲ ಒಂದೊಂದು ಸೈಡು, ಒಂದು ಶೋ ಐಟಮ್ ಒಂದು ಸೈಡು, ಬಟ್ಟೆಗಳೇ ಒಂದು ಸೈಡು. ಸೊ ಈಸಿಯಾಗಿ ಮತ್ತು ಉಪ್ಪಿನಕಾಯಿ ಎಲ್ಲ ಇತ್ತು. ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿತ್ತು. ಸೊ ಪ್ರತಿಯೊಂದು ಮತ್ತು ಸೋಂಪು ಆಗಿರ್ಬೋದು. ಸೊ ಏನೇನೋ ಇದ್ವು, ಹೇಳೋಕ್ಕೆ ಬರೋಲ್ಲ, ಹೆಸರೆಲ್ಲ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಹೋಗಿ ನನಗೇನು ತುಂಬ ಇಷ್ಟ ಆಯಿತು. ಬಳೆ ಅಂತೂ ಎಕ್ಸ್ಟ್ರಾಆರ್ಡಿನರಿ ಸಖತ್ತಾಗಿದ್ವು ಬಳೆಗಳಂತೂ. ಸೊ ಆ ಥರ ಬಳೆ ಎಲ್ಲ ನಾನು ಹಾಕಲ್ಲ. ಸೊ ಒಂದ್ಲಿ ಗಾಜು ಬಳೆ ಹಾಕೋದು. ಕ್ಲಿಪ್ಸ್ ಎಲ್ಲ ಇದ್ವು. ಸೊ ನಾನು ಕ್ಲಿಪ್ಪು ಕೂಡ ತೊಗೊಂಡೆ. ಅದೇನೋ ಸ್ಪ್ರಿಂಗ್ ಬಳೆ ಅದು ನನ್ನ ಮಗಳು ನೋಡ್ತಾ ಇದ್ಲು. ಸೊ ಬಂದ್ಬಿಟ್ಟು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ರೇಟ್ ಬಂದು ಹೆವಿ ರೇಟು. ಸೊ ಇಲ್ಲಿ 2 ಮಾಲ್ ಇತ್ತು. 2 ಮಾಲ್ಗೂ ಹೋಗಿದ್ವಿ ನಾವು. ನಮ್ಮ ಹಸ್ಬೆಂಡ್ ಬಂದಮೇಲೆ ಅವ್ರು ಒಂದು ಟೈಮ್ ಕರ್ಕೊಂಡು ಹೋದರು. ಮತ್ತು ನಾನು ನಮ್ಮ ಪಕ್ಕದ ಮನೆಯವ್ರ ಜೊತೆ ಒಂದು ಟೈಮ್ ಹೋದೆ. ಸೊ ನೋಡಿದ್ದೆ ತೊಗೊಂಡಿದ್ದು ನಾನಿದು ಜರಡಿ, ಹಸಿಟ್ಟನ್ನ ಜರಡಿ ಮಾಡೋದು. ಮತ್ತು ಇನ್ನೊಂದು ಇದು ಈ ಥರದ್ದು ಒಬ್ಬಟ್ಟೇನೋ. ಸೊ ಅದೇನಾದರೂ ಹೇಳೋಕ್ಕೆ ಬರಲ್ಲ. ನೆಕ್ಸ್ಟ್ ಟೈಮ್ ನಾನು ಅದು ಯೂಸ್ ಮಾಡುವಾಗ ತೋರಿಸ್ತೀನಿ. ಸೊ ಕೆಲವು ಐಟಮ್ ತೊಗೊಂಡೆ. ಸೊ ಅದಕ್ಕೇ 450 ಅದು. ಸೊ ಕಾಸ್ಟ್ಲಿ ಆದರೆ ಚೆನ್ನಾಗಿತ್ತು. ಮತ್ತು ಇದೇನೋ ಮ್ಯಾಜಿಕ್ ಟವಲ್ ಅಂತ ಫ್ರೆಂಡ್ಸ್. ನೀರು ಹಾಕ್ತಾರೆ, ಅದು ನೋಡಿ ನೀರು ಹಿಂಡುತ್ತೆ ಮತ್ತು ನೀರು ತೊಗೊಳುತ್ತೆ. ನೋಡಿ ನೀರು ಚೆಲ್ಲಿದ್ದಾರೆ, ಎಷ್ಟು ನೀಟಾಗಿ ಕ್ಲೀನ್ ಆಯಿತು. ಮತ್ತು ನೋಡಿ ಅದನ್ನ ಹಿಂಡ್ತಾರೆ. ಚೆನ್ನಾಗಿದೆ ಅದು ಬಟ್ಟೆ. ಅದು ಬಂದ್ಬಿಟ್ಟು ಒಂದು ಬಟ್ಟೆಗೇ ಅದು 200 ಏನೋ ಹೇಳಿದರು. ಸೊ ನಾನು ಇವಾಗ ಬೇಡ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಬಂದ್ವಿ. ಮತ್ತು ಅದು ಪಾಪ ಅವರು ಕಮ್ಮಿ ಮಾಡ್ತೀನಿ ತೊಗೊಳ್ಳಿ ಅಂದರು. ಸೊ ಅದು ನನಗಿವಾಗ ಅದು ಅವಶ್ಯಕತೆ ಇರಲಿಲ್ಲ. ಸೊ ನನಗೇನು ಯೂಸು ಅರ್ಜೆಂಟ್ ಬೇಕಿತ್ತು ಅದು ಮಾತ್ರ ತೊಗೊಂಡಿದ್ದೀನಿ. ನಮ್ಮ ಮನೆಯವ್ರು ಬಂದಮೇಲೆ ಆಮೇಲೆ ನೋಡೋಣ ಮತ್ತು ಯಾಕೆ ಅಂದ್ಬಿಟ್ಟು ಅವರು ಬಂದಮೇಲೆ ಆಮೇಲೆ ಒಂದ್ಸರಿ ಹೋಗೋಣ ಹೋದ್ವಿ. ಆದರೆ ಆ ಟೈಮಲ್ಲಿ ಅದಿರಲಿಲ್ಲ. ನೋಡಿ ಆ ಥರ ನೀಟಾಗಿ ಕ್ಲಿಯರ್ ಆಗುತ್ತೆ. ಗ್ಲಾಸ್ ಆಗಿರ್ಬೋದು, ಸೊ ಆಯಿಲೇ ಆಗಿರ್ಬೋದು, ನೆಲ ಒರ್ಸೋಕ್ಕಾಗಲಿ, ಗೋಡೆ ಏನೇ ಆಗಲಿ ಪ್ರತಿಯೊಂದು ಒರ್ಸೋಕ್ಕೂ ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ನಾನು ಕೂಡ ಮುಟ್ಟಿ ನೋಡಿದೆ, ತುಂಬಾ ಸೂಪರಾಗಿತ್ತು. ನೋಡಿ ಎಲ್ಲ ಇದೆ, ನೈಫ್ಗಳು ಪ್ರತಿಯೊಂದೂ. ನಮ್ಮ ಪಕ್ಕದ ಮನೆ ಹುಡುಗಿ ಇದು. ಸೊ ವಾಚ್ ಕೂಡ ಎಲ್ಲ ಮಕ್ಕಳು, ನಾನೆಲ್ಲ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಇದು ನನ್ನ ಮಗ ಮಾಡಿರೋಂಥದ್ದು. ಇದು ಚೆನ್ನಾಗಿತ್ತು. ಸೊ ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ. ಸೊ ಕ್ವಾಲಿಟಿ ಕೂಡ ಹಾಗೇ ಇದೆ. ಅಮೌಂಟು ಕೂಡ ಹಂಗೆ ಕೊಡಬೇಕು ಅವರಿಗೆ, ಬಾರ್ಗಿಂಗ್ ಎಲ್ಲ ಮಾಡೋಂಗಿಲ್ಲ. ಇವರು ಸಿಕ್ಕಿ ಚಾನ್ಸ್ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಡು ಫೋಸ್ ಕೊಡ್ತಾಯಿದ್ದಾರೆ ಮಕ್ಕಳುಗಳು. ಸೊ ನೋಡಿ ಹೇಳಿದ್ನಲ್ಲ, ಉಪ್ಪಿನಕಾಯಿ ಅಂದ್ಬಿಟ್ಟು ಸಖತ್ತು ಟೇಸ್ಟಿಯಾಗಿತ್ತು. ಒಂದೊಂದು ಥರ ಟೇಸ್ಟ್ ಇತ್ತು. ಸೊ ನನಗೆ ತಗೊಳ್ಳಿಲ್ಲ, ಯಾಕೆಂದರೆ ಅಲ್ಲೆಲ್ಲ ಧೂಳೆಲ್ಲ ಇರುತ್ತೆ. ಮತ್ತು ಸೊ ಏನೋ ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ನನಗೆ. ಸೊ ನಾವು ಎಲ್ಲ ಉಪ್ಪಿನಕಾಯಿ ತಿನ್ನಲ್ಲ ಜಾಸ್ತಿ, ನಾವು ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ತೊಗೊಳ್ಳಿಲ್ಲ. ಸೊ ಟೇಸ್ಟ್ ನೋಡೋಕ್ಕಂತ ಸ್ವಲ್ಪ ಕೊಡ್ತಾಯಿದ್ರು. ನಮ್ಮನೆ ಉಪ್ಪಿನಕಾಯಿ ಯಾರು ತಿನ್ನಲ್ಲ, ಎದೆವ್ರಿಗೆ ಅಂದ್ಬಿಟ್ಟು. ಸೊ ನಾನು ಕೂಡ ತಿನ್ನಲ್ಲ, ಯಾವಾಗಲೂ ಅವ್ರು ಯಾರು ತುಂಬ, ಹಾಗಾಗಿ ತೊಗೊಂಡಿಲ್ಲ ಅದು ನಾನು. ಸೊ ವಿಡಿಯೋ ಮಾಡಿದೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರೆಲ್ಲ. ಸೊ ಒಂದೊಂದು ವೆರೈಟಿ, ನೆಲ್ಲಿಕಾಯಿ, ಉಪ್ಪಿನಕಾಯಿ, ಸೊ ಮಿಕ್ಸಿಂಗು, ಏನೋ ಮೆಣಸಿಕಾಯ್ದು ಏನೇನೋ ಹೇಳ್ತಾಯಿದ್ರು. ಸೊ ನಂಗೆ ಅದೆಲ್ಲ ಮರ್ತೋಯ್ತು. ನೋಡಿ ನೆಲ್ಲಿಕಾಯ್ದು ಇರಬೇಕು ಮೋಸ್ಟ್ಲಿ. ಇದು ಏನೋ ಬೇಜಾನ ತರಾವರಿ ಇದ್ವು, ನಾವೇನೋ ತಗೊಳ್ಳಿಲ್ಲ.
ಮತ್ತು ಗೇಮ್ಸ್ ಎಲ್ಲ ಇದ್ವಿ ಇಲ್ಲಿ. ಸೊ ಇದೆಲ್ಲ ಸುಮ್ಮನೆ ಇದು ಎಲ್ಲ ಹಂಗಾಗಿ ನಾನು ಇದೆಲ್ಲ ಆಟ ಆಡಿಸ್ಲಿಲ್ಲ. ಸೊ ನೋಡಿ ಇದೆ ಎಕ್ಸಿಬಿಷನ್ನು. ಸೊ ಒಳಗಡೆ ಬಂದ್ವಿ. ನೋಡಿ ಮಕ್ಕಳೆಲ್ಲ ಆಟ ಆಡೋಕ್ಕೆ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಒಂದು 15 ಡೇಸ್ ಆಯಿತು ಓಪನ್ ಆಗಿ. ಇನ್ನೊಂದು 10 to 15 ಡೇಸ್ ಇರುತ್ತೆ ಅಷ್ಟೇ. ಸೊ ತೆಗೆದು ಬಿಡ್ತಾರೆ ಅದನ್ನು ಕೂಡ. ಇಯರ್ಲಿ 1 ಟೈಮ್ ಹಾಕ್ತಾರೆ. ತುಂಬಾ ಎಂಜಾಯ್ ಮಾಡಿದ್ವಿ. ಹೋಗ್ತೀವಿ ಅಂತ ನಾನು ಹೋಗ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಬಿಡು ಅಂತ ಮಲ್ಕೊಂಡಿದ್ದೆ. ಅವ್ರು ಬಂದ್ಬಿಟ್ಟು ಕರೆದ್ರು ಪಕ್ಕದ ಮನೆಯವರು. ಸರಿ ಹೋಗೋಣ ಬಾ ಅಂದ್ಬಿಟ್ಟು. ಏನು ಮಾಡಲಿ, ಸರಿ ಮಕ್ಕಳು ಕೂಡ ಖುಷಿಯಲ್ಲಿದ್ರಲ್ಲ, ಹೋಗೋಣ ಅಂತ. ಅವ್ರಿಗೂ ಮನೇಲಿ ಇದ್ದಿದ್ದು ಬೇಜಾರಾಗಿತ್ತು. ಸೊ ಹಾಗಾಗಿ ನಾನು ಕರ್ಕೊಂಡೋದೆ ಮಕ್ಕಳನ್ನೂ ಕೂಡ. ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಅಂತೂ ಕಾಲುಗಳೇ ನಿಲ್ತಾ ಇಲ್ಲ. ನನ್ನ ಮಗ ಮತ್ತು ಪಕ್ಕದ ಮನೆಯವರಿಗೆ ಇಬ್ಬರು ಇದ್ರ ಮೇಲೆ ಹತ್ತಿದ್ರು. ಸೊ ಅವರು ಕೂಡ ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೋಡಿ ಇಬ್ಬರೇ ಕೂತಿದ್ದಾರೆ, ಅಷ್ಟು ದೊಡ್ಡ ಇಬ್ಬರೇ. ನಾವು ಡೇ ಹೋಗಿದ್ವಲ್ಲ ಹಂಗಾಗಿ ಜನ ಇರಲಿಲ್ಲ. ಸೊ ನೈಟ್ ಹೋದಾಗ ಫುಲ್ ಹೆವಿ ಜನ, ಕಾಲು ಇಕ್ಕೋಕ್ಕೇ ಜಾಗ ಇರಲಿಲ್ಲ, ಅಷ್ಟು ಜನ ತುಂಬಿಕೊಂಡಿದ್ರು ನಿಜವಾಗ್ಲೂ. ಸೊ ಮಕ್ಕಳಿಗೆ ಆಗಲಿ ಅವ್ರಿಗೆ ಸೊ ಎಲ್ಲರಿಗೂ ಒಂದು ಟೈಮ್ ಸ್ಪೆಂಡ್ ಮಾಡೋವಂಥ ಜಾಗ ಇದು. ಹಂಗೆ ದುಡ್ಡು ಕೂಡ ಜೊಬ್ಬು ಪರ್ಸ್ ಖಾಲಿ ಆಗ್ತಾ ಇರುತ್ತೆ. ಸೊ ನೋಡ್ಕೊಂಡು ಇದು ಮಾಡಬೇಕು. ಹೋದ ಹೆಣ್ಮಕ್ಳಂದರೆ ಮೊದಲೇ ಹಂಗಲ್ಲ, ತಗೊಂಡ್ರೆ ಇದು ತಗೊಂಡ್ರೆ ಬೇಕು ಅಂತ ಇರುತ್ತೆ. ಸೊ ಒಂದು 6:30 ಹಂಗೆ ಹೋಗಿ ಮನೆಗೆ. ಸೊ ತಿರ್ಗಾ ಮತ್ತೆ ನಾವು ನಮ್ಮ ಮನೆಯವ್ರನ್ನ ಕರ್ಕೊಂಡು ಮತ್ತೆ ಬಂದ್ವಿ. ನಮ್ಮದು TV ರಿಮೋಟ್ ಕೆಟ್ಟೋಗಿತ್ತು. ರಿಮೋಟ್ ತೊಗೊಳಕ್ಕೆ ಅಂತ ಹೋದಾಗ ಅಲ್ಲಿ ಕೂಡ ಒಂದು ಓಪನ್ ಆಗಿತ್ತು. ಅಲ್ಲಿ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋದ್ವಿ. ಸೊ ಅಲ್ಲೇ ಕೂಡ ಹಂಗೆ ಇತ್ತು ರೇಟುಗಳು. ನೋಡಿ ನನ್ನ ಮಗಳು ಒಬ್ಬಳೇ ಆಟ ಆಡ್ಕೊಂಡಿದ್ದಾಳೆ. ಸೊ ಮಕ್ಕಳಿಗೆಲ್ಲ ಅಷ್ಟೇ 80 ರೂಪೀಸು, 50, 100. ಸೊ ಎಲ್ಲ ಕೊಡಬೇಕು. ಸ್ವಲ್ಪ ಆಟ ಆಡಿದ್ರು. ಸೊ ಎಂಜಾಯ್ ಮಾಡಿದ್ಲು ಅವಳು ಕೂಡ. ಒಬ್ಬಳೇ ಎಗರ್ತಾ ಇದ್ದಾಳೆ ನೋಡಿ. ಸೊ ಸೌಂಡೆಲ್ಲ ತೆಗೆದುಬಿಟ್ಟಿದ್ದೀನಿ. ಸುಮ್ಮನೆ ಗಜಿ ಅನ್ನಿಸ್ತಾ ಇತ್ತು. ಮತ್ತು ನನ್ನ ವಾಯ್ಸ್ ಬೇರೆ ಸರಿಯಾಗಿರಲ್ಲ ಅಂದ್ಬಿಟ್ಟು ಫುಲ್ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನು. ಸೊ ಒಂದು 5 ರಿಂದ 6 ನಿಮಿಷ ಆಟ ಆಡಿಸಿದ್ರು ಅಷ್ಟೇ ಇದನ್ನ. ಸೊ ಇದಕ್ಕೂ ಅಷ್ಟೇ 80 ರೂಪೀಸ್ ಏನೋ. 80 ರೂಪೀಸ್ ಒಬ್ಬರಿಗೆ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರಾದ್ರೂ 80 ರೂಪೀಸು. ಸೊ ನನ್ನ ಮಗ ತುಂಬಾ ಎಂಜಾಯ್ ಮಾಡ್ದ. ಅವ್ನಿಗೆ ಇನ್ನೂ ಆಟ ಆಡಬೇಕಂತ ಅನ್ನಿಸ್ತಾ ಇತ್ತು. ಸೊ ಮಳೆ ಬರೋ ಥರ ಇತ್ತು ಬೇರೆ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಹೋದ್ವಿ. ನೋಡಿ ಎಷ್ಟು ಹೆಂಗೆ ಓಡಿ ಬರ್ತಾ ಇದ್ದಾರೆ. ಅವ್ನಿಗೆ ಆದರೂ ಸಮಾಧಾನ ಆಗಿಲ್ಲ. ಅವರು ಹಂಗೆ ಹತ್ತುವಾಗ ನಮಗೆ ಭಯ ಆಗ್ತಾಯಿತ್ತು, ಬಿದ್ದೋಗ್ಬಿಡ್ತಾರೆ ಏನಪ್ಪ ಅಂದ್ಬಿಟ್ಟು. ಸೊ ಅವ್ರಿಗೆ ಭಯ ಇರಲಿಲ್ಲ. ನನ್ನ ಮಗಳದ್ದು ಇನ್ನೂ ಆಟ ಮುಗಿಲಿಲ್ಲ, ಆಟ ಆಡ್ತಾನೆ ಇದ್ಲು. ಬರೋವರೆಗೂ ಜಂಪ್ ಮಾಡಿಕೊಂಡೇ ಇದ್ಲು. ಅವಳಿಗೆ ತುಂಬ ಖುಷಿ ಆಯಿತು. ಸೊ ಮಕ್ಕಳು ಖುಷಿನಲ್ವ, ನಮಗೂ ಖುಷಿ. ಹಂಗಾಗಿ ಸೊ ಏನು ಕೇಳಲ್ಲ ಪಾಪ ಅವರು. ಹಂಗಾಗಿ ನಾನು ಕೂರಿಸ್ದೆ, ಹೋಗ್ಲಿ ಬಿಟ್ಟು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು. ಸೊ ಎಲ್ಲ ಖಾಲಿ ಇತ್ತು. ಯಾರೋ ಒಬ್ರಿಬ್ರು ಕೂತ್ಕೊಂಡಿದ್ರು ಅಷ್ಟೇ. ಸೊ ಸುಸ್ತಾಯಿತು, ಎಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ. ನೀನು ಹೋಗ್ತೀವಲ್ಲ ಅಂದ್ಬಿಟ್ಟು, ಮತ್ತೆ ಬರ್ತೀವ ಇಲ್ವೋ ಇಲ್ಲಿಗೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ಸ್ವಲ್ಪ ಲೈಟಾಗಿ. ಚೆನ್ನಾಗಿರುತ್ತೆ ಅದು. ನೀವು ಯಾರಾದ್ರೂ ಹೋಗ್ತೀವಿ ಒಂದು 10-15 ಡೇಸ್ ಇರುತ್ತೆ ಅಷ್ಟೇ. ಇದು ಇಲ್ಲಿ ಚಂದಾಪುರ ಹತ್ರನೇ ಇರೋದು. ಚಂದಾಪುರದಲ್ಲಿ ಹಿಂದೆನೇ ಇರೋದು. ಸೊ ದೊಡ್ಡದಾಗಿ ಇದೆ ಕಾಣಿಸುತ್ತೆ, ಮೇನ್ ರೋಡ್ಗೆ ಕಾಣಿಸುತ್ತೆ ಅದು. ಸೊ ಹೋಗಿ ರೇಟು ನಿಮಗೆ ಆಗುತ್ತೆ, ಏನು ಅಂತ ಏನಿಲ್ಲ, ಕ್ವಾಲಿಟಿ ತಕ್ಕಂಗೆ ಇರುತ್ತೆ ರೇಟು. ಹೀಗಾಗಿ ಸೊ ಟೈಮ್ ಆಯಿತು, ಹೋಗೋಣ ಬನ್ನಿ ಅಂತ ಹೇಳ್ತಾ ಇದ್ವಿ. ನಮ್ಮ ಪಕ್ಕದ ಮನೆ ಪಕ್ಕದ ಮನೆ ಸೊ ಅವಳು ಕೂಡ ವೀಡಿಯೋ ಮಾಡ್ತಾಯಿದ್ಲು, ಪಟ ಅಂತ ಮಾತಾಡ್ತಾ ಇದ್ಲು. ನಾನು ಕೂಡ ಹಿಂಗೆ ಹೋಗ್ತಾ ಇದ್ವಲ್ಲ ಇನ್ನೇನು ಅಂದ್ಬಿಟ್ಟು ಲೈಟಾಗಿ ವೀಡಿಯೋ ಮಾಡ್ಕೊತಾ ಇದ್ದೆ. ಲೈಟಾಗೇನೋ ಲಾಂಗೇ ಆಗೋಯ್ತು. ನನಗಿದಂತೂ ತುಂಬ ಇಷ್ಟ ಆಗೋದು ಈ ಥರ ಐಟಮ್ಮು. ಸೊ ನಾವು ಮನೆ ಕಟ್ಟೋ ಪ್ಲ್ಯಾನಿಂಗ್ ಇದೆ. ಮನೆ ಕಟ್ಟಿದ ಮೇಲೆ ಎಲ್ಲ ತಗೊಂಡ್ರೆ ಆಯ್ತು ಬಿಡು, ಇವಾಗ ತಗೊಂಡ್ರೆ ಮತ್ತೆ ಅಲ್ಲಿ ಇಲ್ಲಿ ಹಾಕಿ ಶಿಫ್ಟಿಂಗ್ ಎಲ್ಲ ಮಾಡುವಾಗ ಒಡೆದೋಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿಲ್ಲ. ಸೊ ನೋಡಿ ನಡ್ಕೊಂಬರುವಾಗ ಮಕ್ಕಳು ಗೋಬಿ ಅಂತ ಕೇಳ್ತಾಯಿದ್ರು. ಸೊ ಗೋಬಿ ತಿನ್ನಕ್ಕೆ ಬಂದ್ವಿ. ಏನು ಅಷ್ಟೊಂದು ಎಲ್ಲ ಚೆನ್ನಾಗೇ ಇರಲಿಲ್ಲ ಗೋಬಿಯಲ್ಲಿ, ಏನೋ ಟೇಸ್ಟ್ ಇರಲಿಲ್ಲ. ಸೊ ಹಂಗಾಗಿ ತಿನ್ನಲ ಬೇಡವಂತ ತಿಂತಾಯಿದ್ರು ಎಲ್ಲರೂ. ಆದರೂ ತೊಗೊಂಡ್ಮೇಲೆ ತಿನ್ನಬೇಕಲ್ಲ ಅಂದ್ಬಿಟ್ಟು ತಿಂದ್ವಿ. ಸೊ
ತಿಂದರು ಮಕ್ಕಳು. ಇಲ್ಲಿ ಮಾಡ್ತಾರೆ, ನಮ್ಮ ಮನೆ ಹತ್ರನೇ ಮಾಡ್ತಾರೆ ಗೋಬಿ, ಅಲ್ಲಿಂದ ಸೂಪರಾಗಿ ಮಾಡ್ತಾರೆ. ಸೊ ಇವರೇನೋ ಚೆನ್ನಾಗಿ ಮಾಡಿರಲಿಲ್ಲ, ಏನೋ ಕೂತ್ಕೊಳ್ಳೋಕೆ ಜಾಗ ಚೆನ್ನಾಗಿದೆ ಅಂತ ಹೋದ್ವಿ. ಗೋಬಿ ಮಾತ್ರ ಚೆನ್ನಾಗಿಲ್ಲ, ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಚೆನ್ನಾಗಿತ್ತು. ಸೊ ಗೋಬಿ ಮಾತ್ರ ಚೆನ್ನಾಗಿರಲಿಲ್ಲ, ಹಾಗಾಗಿ ನಾವು ತಿಂದ್ವಿ. ಮತ್ತು ನಾವು ನಡ್ಕೊಂಬರೋ ದಾರಿಯಲ್ಲಿ ಒಂದು ಪ್ಲೇಸ್ ಇತ್ತು, ಸೂಪರಾಗಿತ್ತು. ಫೋಟೋ ಹಿಡ್ಕೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಸೊ ಬೇಡ ಅಂತ ವೀಡಿಯೋನ ಮಾಡ್ಕೊಂಡ್ವಿ ನಾವು. ಚೆನ್ನಾಗಿತ್ತು. ನಾವು ನಮ್ಮ ಕಂಪ್ನಿಗೆ ಹೋಗೋ ದಾರಿ ಇದು. ಸೊ ನಾವು ಡೈಲಿ ಇಲ್ಲೇ ಹೋಗೋದು, ಇಲ್ಲೇ ಬರೋದು. ನೋಡಿ ಮಕ್ಕಳಿಗೆಲ್ಲ ಖುಷಿ ಆಗ್ತಾಯಿದೆ ಅಲ್ಲೆಲ್ಲ ಬಿಟ್ಟಿದ್ದಕ್ಕೆ. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಡ್ಕೊಂಡು ಆರಾಮ್ಸೆ ಒಂದು 10-20 ನಿಮಿಷಕ್ಕೆಲ್ಲ ನಡ್ಕೊಂಡು ಬಂದುಬಿಟ್ವಿ. ಸೊ ತುಂಬ ದೂರ ಏನಿಲ್ಲ, ಹತ್ರನೇ ನಡ್ಕೊಂಡು ಬಂದ್ವಿ. ಸೊ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಹೊಸದಾಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಅದೇನೋ ನೋಡಿ ತಲೆ ಕೆರೆಯೋದಂತೆ, ಅದು ತಲೆ ಮಸಾಜ್ ಮಾಡೋದು, ಹೆಡ್ ಮಸಾಜ್, ಅದನ್ನು ತೊಗೊಂಡ್ವಿ. ಸೊ ನೋಡಿ ಮತ್ತೆ ನಾವು ಮನೆಗೆ ಹೋಗಿ 1-2-3 ಅವರ್ ಇದ್ದುಬಿಟ್ಟು, ಸೊ ಮತ್ತೆ ನಾವು 8 ಗಂಟೆಗೆ ಮತ್ತೆ ಹೋದ್ವಿ ರಿಮೋಟ್ ತೊಗೊಂಬರೋಕ್ಕೆ ಅಂದ್ಬಿಟ್ಟು. ಸೊ 8 ಗಂಟೆಯಿಂದ ನಾವು 9:30ವರೆಗೂ ಇಲ್ಲೇ ತಿರ್ಗಾ ಅಲ್ಲಿ ಬೇರೆ ಅಂಗಡಿ ಇದು ರಿಮೋಟ್ ತೊಗೊಳ್ತಾ ಇದ್ವಿ ಫ್ರೆಂಡ್ಸ್. ನಾವಿಲ್ಲಿ ರಿಮೋಟ್ ತೊಗೊಳಕ್ಕೆ ಅಂತ ಹೋಗಿದ್ದು. ಸುಮ್ಮನೆ ಹಿಂಗೆ ಆಚೆ ಹೋಗಿ ಬಂದರೆ ಬೇಜಾನು ಕೆಲಸಗಳು ಇದಾಗ್ಬಿಡುತ್ತೆ. ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ. ಆವಾಗ ಚಿಕನ್ ತೊಗೊಂಬಂದ್ಬಿಟ್ಟು ನಾನು ಚಿಕನ್ ಫ್ರೈ ಮಾಡಿ ಅನ್ನ ಮಾಡಿದೆ. ಇಲ್ಲೂ ಕೂಡ ಅದೇ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರೇ ವೀಡಿಯೋ ಮಾಡ್ತಾಯಿದ್ರು. ಸೊ ಇಲ್ಲೂ ಅಷ್ಟೇ ಕ್ಲಿಪ್ಸು ಇಲ್ಲಿ ಕಮ್ಮಿ ಇತ್ತು, ಪರವಾಗಿಲ್ಲ ರೇಟು, ಅಲ್ಲಿಗಿಂತ ಇಲ್ಲಿ ಪರವಾಗಿರಲಿಲ್ಲ. ಸೊ ನಮ್ಮ ಮನೆಯವರಿಗೆ 4 ಚಡ್ಡಿ, ಹಾಫ್ ಚಡ್ಡಿ ಬರ್ಮೋಡ ಅದು ತಗೊಂಡ್ವಿ. ಸೊ 4 ಚಡ್ಡಿಗೆ 700 ರುಪೀಸು. ಅವರು ಎಷ್ಟು 900 ರುಪೀಸ್ ಹೇಳಿದರು. ನಾನು 200 ಬಾರ್ಗಿಂಗ್ ಮಾಡಿ 200 ರೂಪಾಯಿ ಕಮ್ಮಿ ಮಾಡಿಸಿ 700 ರೂಪಾಯಿ ಕೊಟ್ಟೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಕುಟ್ಟಣೆ, ಇದು ಕುಟ್ಟಣೆ ಅಂತೀವಿ, ಇದು ಮಾರ್ಬಲ್ ಅಂತೆ. ಸೊ ನಮ್ಮ ಅತ್ತೆಗೊಂದು ಬೇಕಾಗಿತ್ತು. ಅವ್ರು ಒಂದಕ್ಕೆ 500-600 ರೂಪಾಯಿ ಹೇಳಿದ್ರು. ಚಿಕ್ಕದು ಅಷ್ಟೇ, ದೊಡ್ಡದು ಅಷ್ಟೇ. ಮತ್ತು ಬೇಡ ಅಂದ್ಬಿಟ್ಟು ನಾವು ಸುಮ್ಮನೆ ಬಂದ್ವಿ. ಮತ್ತು ಮೇಲೆ ಹಾಕೋದು ಸ್ವೆಟರ್ಸ್ ಥರ ಇತ್ತು, ಚೆನ್ನಾಗಿತ್ತು. ನನಗೆ ಕಂಫರ್ಟಬಲ್ ಆಗೋದು ಯಾವುದೂ ಇರಲಿಲ್ಲ. ಸೊ ಒಂದು ಬಂದ್ಬಿಟ್ಟು 350 ಅಂತೆ. ಸೊ ನನಗೆ ಯಾವುದು ಇಷ್ಟ ಆಗಿಲ್ಲ, ಹಂಗಾಗಿ ನಾನು ಸುಮ್ಮನೆ ಬಂದೆ, ಇಲ್ಲ ತೊಗೊತಾ ಇದ್ದೆ. ಸೊ ಮ್ಯಾಟು ಕೂಡ ಇಲ್ಲಿ ಮ್ಯಾಟುಗಳು ಬಂದ್ಬಿಟ್ಟು 6500-7000 ಚೆನ್ನಾಗಿದ್ವು. ಕಾರ್ಪೆಂಟ್ಗಳು ಚೆನ್ನಾಗಿದ್ವು. ಮತ್ತು ನಾವು ಕ್ಲಿಪ್ಸ್ಗಳು ತೊಗೊಂಡ್ವಿ. ಒಂದು ಸ್ಟಿಕ್ಕರ್, ನಮ್ಮ ಅತ್ತೆಗೆ ಒಂದು ಸ್ಟಿಕ್ಕರು, ಮತ್ತು ಕ್ಲಿಪ್ಸು 3 ಕ್ಲಿಪ್ಸ್ ತೊಗೊಂಡೆ. ಇಲ್ಲಿ 10 ರುಪೀಸು, ಅಲ್ಲಿ ಬಂದ್ಬಿಟ್ಟು 20 ರುಪೀಸ್ ಇತ್ತು. ತೊಗೊಂಡೆ 3-4 ಬನಾನಾ ಕ್ಲಿಪ್ಸ್ಗಳು. ನೋಡಿ ಇದೇ ಮ್ಯಾಟ್ ಹೇಳಿದ್ದು ನಾನು. ಸೊ 6500 ರೂಪಾಯಿ ಅಂತೆ. ಎಲ್ಲ ಡಿಸ್ಕೌಂಟ್ ಮಾಡಿ 4000 ಕೊಡ್ತೀವಿ ತೊಗೊಳ್ಳಿ ಅಂದರು. ನಾವು ಬೇಡ ಅಂದ್ವಿ. ಸೊ ನಮಗೇನು ಅವಶ್ಯಕತೆ ಇಲ್ಲ, ಹಾಗಾಗಿ ಇದೇ ಹೇಳಿದ್ದು ನಾನು. ಒಬ್ಬಟ್ಟನ್ನ ಏನೋ ಮಾಡೋದು. ಸೊ ನಾನು ಮಾಡುವಾಗ ಟ್ರೈ ಮಾಡುವಾಗ ನಿಮಗೆ ತೋರಿಸ್ತೀನಿ. ಸೊ ಒಂದು ಚಾಕು ಎತ್ಕೊಂಡ್ವಿ ಅಷ್ಟೇ ನಾವಿಲ್ಲಿ. ಎಲ್ಲ ನೋಡ್ತಾಯಿದ್ವಿ, ಟ್ರಯಲ್ ನೋಡ್ತಾಯಿದ್ವಿ. ಚಾಕು ಚೆನ್ನಾಗಿತ್ತು, 100 ರುಪೀಸ್ ಅದು. ಆಮೇಲೆ ತಗೋ ಅಂದರು, ಹಂಗಾಗಿ ತೊಗೊಂಡ್ವಿ.